ತಥಾಗತ ಬುದ್ಧಧಮ್ಮ ಸಂಘವಂದನ ಕರಣೀಯ ಬೆತ್ತಸುತ್ತದ ಪರಿತ್ರಾಣ ಪ್ರಜ್ಞೆಯನ್ನು ನೆರವೇರಿಸಿದ ಧಮ್ಮದೀಪ ಒಂದು ಕಾರ್ಯಕ್ರಮದ ನಿಮಿತ್ತ ಉಪಸ್ಥಿತ ಸಮಸ್ತ ಬಂಧುಗಳು ತಮ್ಮ ಮನದಲ್ಲಿ ಮೈತ್ರಿಯ ಚಿಂತನೆಯನ್ನು ಸಮಸ್ತ ಜೀವಿಗಳ ಒಳಿತಿಗಾಗಿ ವಿತರಿಸಬೇಕಾಗಿ ಕೇಳಿದ ಕಣ್ಣುಗಳನ್ನ ಅಗ್ರವಾಗಿ ಮುಚ್ಚಿ ನೇರವಾಗಿ ಕುಳಿತುಕೊಳ್ಳಿ. ಎಡಗೈ ಮೇಲೆ ಬಲಗೈ ರೀತಿಯ ಬೆಳೆಗಳನ್ನು ಕುರಿತು ಸ್ಪರ್ಶವಿರಲಿ. ಅರ್ಥಾತ್ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ತಾವು ಕುಳಿತಿರ್ತಕ್ಕಂಥ ಸ್ಥಳಕ್ಕೆ ಬೆನ್ನಿನ ಭಾಗ ನೇರವಾಗಿರಲಿ. ಹಗುರವಾಗಿ ಸರಾಗವಾಗಿ ಶಾಂತ ಚಿತ್ತದಿಂದ ಕುಳಿತು ಮಂಗಳ ಮೈತ್ರಿಯನ್ನು ವಿತರಿಸಿ ಒಂದು ಸಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ತಮ್ಮ ಶರೀರ ಮತ್ತೆ ಮನಸ್ಸು ಹಗುರವಾಗಿರಲಿ, ಶಾಂತವಾಗಿರಲಿ. ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮನಸ್ಸಿನ ಅಧಿಷ್ಠಾನವನ್ನು ಮಾಡಿ ಮೈತ್ರಿಯ ಚಿಂತನೆಯಲ್ಲದೆ ಬೇರೆ ಯಾವುದೇ ಚಿಂತನೆಗಳನ್ನು ಮನದಲ್ಲಿ ಬಾರದಿರಲಿ. ಸಕಲ ಜೀವರಾಶಿಗಳ ಒಳಿತನಷ್ಟೇ ನನ್ನ ಮನಸ್ಸು ಬಯಸುವಂತಾಗಲಿ. ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮೈತ್ರಿ ಧ್ಯಾನವು ಮಾರ್ಗದರ್ಶನದ ಧ್ಯಾನ ಕ್ರಮವಾಗಿದ್ದು, ನಾನು ಹೇಗೆ ಹೇಳ್ತೇನೆ ಆ ರೀತಿಯಲ್ಲಿ ನಮ್ಮ ಮನಸ್ಸಲ್ಲೇ ಹೇಳ್ತಾ ಹೋಗಿ. ತಮ್ಮಿಂದ ಪ್ರಾರಂಭವಾಗಿ ಇಡೀ ವಿಶ್ವದ ಸಕಲ ಜೀವಿಗಳ ಒಳಿತನ್ನು ಬಯಸ್ತಕ್ಕಂಥ ಒಂದು ಅತ್ಯಂತ ಉನ್ನತವಾದ ಧ್ಯಾನ ಕ್ರಮ. ತಥಾಗತರ ಮನಸ್ಸನ್ನ ನಾವು ಅರ್ಥಕೊಳ್ಳಿಕ್ಕೆ ಇರ್ತಕ್ಕಂಥ ಏಕೈಕ ಧ್ಯಾನ ಮಾರ್ಗ ಮಹಾಮೈತ್ರಿ. ಮೊದಲಿಗೆ ನಿಮಗೆ ನೀವೇ ಹಾರೈಸಿಕೊಳ್ಳಿ. ಮನಸ್ಸಲ್ಲೇ ಹೇಳಿ, ನಾನು ಸುಖವಾಗಿರ್ಲಿ, ನಾನು ಸುಖವಾಗಿರ್ಲಿ, ನನಗೆಲ್ಲಾ ರೀತಿಯ ಸುಖ, ಶಾಂತಿ, ಸಮೃದ್ಧಿ ಉಂಟಾಗ್ಲಿ, ಕ್ಷೇಮವಾಗಿರ್ಲಿ. ಹಾಗೆ ಪ್ರತಿಯೊಬ್ಬರಿಗೆ ಅತ್ಯಂತ ಪ್ರಿಯವಾದವರು ಮಾತಾಪಿತರು, ತಂದೆ ತಾಯಿಗಳಿಗೆ ಮಗಳ ಮೈತ್ರಿಯನ್ನು ಹಾರೈಸಿ ತಂದೆ ತಾಯಿಗಳು ಕಲಿಸಿದ ಸಂದರ್ಭದಲ್ಲಿ ಮನೆಯ ಹಿರಿಯರಿಗೆ, ಪೋಷಕರಿಗೆ ಮಗಳ ಮೈತ್ರಿಯನ್ನು ಹಾರೈಸಿ ತಂದೆ ತಾಯಿಗಳು, ಮನೆಯ ಹಿರಿಯರು ಸದಾ ಸುಖವಾಗಿರಲಿ, ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ನಿಮ್ಮ ನೆಚ್ಚಿನ ಗುರು, ಪ್ರಾಚಾರ್ಯರು, ನಿಮಗೆ ಶಿಕ್ಷಣವನ್ನು ನೀಡಿದಂಥವರು, ಜೀವನದ ಮಾರ್ಗದರ್ಶಕರು, ಧಮ್ಮದ ಹಾದಿಯನ್ನು ತೋರಿದಂಥವರು, ನಿಮ್ಮ ನೆಚ್ಚಿನ ಗುರುವಿಗೆ ಮಂಗಳ ಮೈತ್ರಿಯನ್ನು ಹಾರೈಸಿ ನನ್ನ ನೆಚ್ಚಿನ ಗುರುಗಳು ಸದಾ ಸುಖವಾಗಿರಲಿ, ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ತಮ್ಮ ಕುಟುಂಬದ ಇನ್ನಿತರೆ ಬಂಧುಗಳು, ನಿಮಗೆ ಹಿರಿಯರು, ಕಿರಿಯರು, ಮಡದಿ, ಮಕ್ಕಳು, ಪತಿ, ಪತ್ನಿ, ತಮ್ಮ ಕುಟುಂಬದ ಸಮಸ್ತ ಬಂಧುಗಳಿಗೆ ಮಗಳ ಮೈತ್ರಿಯನ್ನು ಹಾರೈಸಿ ಅವರು ಸಹ ಸುಖವಾಗಿರಲಿ, ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ನಿಮ್ಮ ನೆಚ್ಚಿನ ಸ್ನೇಹ ವರ್ಗ, ಹಿತೈಷಿಗಳು, ನಿಮ್ಮ ಒಳಿತನ ಬಯಸ್ತಕ್ಕಂಥವರು ತಮ್ಮ ಸ್ನೇಹ ವರ್ಗಕ್ಕೆ ಮಂಗಳ ಮೈತ್ರಿಯನ್ನು ಹಾರೈಸಿ ಅವರು ಸಹ ಸುಖವಾಗಿರಲಿ, ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ನಮ್ಮ ವೈರಿಗಳು ಯಾರು ನಮ್ಮ ಮೇಲೆ ಹಗ್ಗೆಯನ್ನು ಸಾಧಿಸ್ತಾರೆ, ನಮಗೂ ಸಹ
ಯಾರ ಮೇಲೆ ಶತ್ರುತ್ವದ ಮನೋವೃತ್ತಿ ಇದೆ. ನಮ್ಮ ವೈರಿಗಳಿಗೂ ಸಹ ಮಗಳ ಮೈತ್ರನ್ನ ಹಾರೈಸಿ ಅವರು ಸಹ ಸುಖವಾಗಿರ್ಲಿ, ಸುಖ ಶಾಂತಿ ಸಮೃದ್ಧಿನ ಹೊಂದಿ ಕ್ಷೇಮವಾಗಿರ್ಲಿ. ಹಾಗೆ ಬಂಧುಗಳೇ, ಧಮ್ಮದೀಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೈತ್ರಿಯ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ಸಮಸ್ತ ಧಮ್ಮ ಬಂಧುಗಳು ಸದಾ ಸುಖವಾಗಿರಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೇನೆ ತಾವು ಕುಳಿತಲ್ಲಿಂದ ಪೂರ್ವ ದಿಕ್ಕಿಗೆ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿ ಮನಸ್ಸಿನಲ್ಲೇ ಹೇಳಿ, ಪೂರ್ವ ದಿಕ್ಕಿನಲ್ಲಿ ವಾಸಿಸ್ತಕ್ಕಂಥ ಸಮಸ್ತ ಜನಜೀವಿಗಳು ಸುಖವಾಗಿರಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ, ಕ್ಷೇಮವಾಗಿರಲಿ, ಕ್ಷೇಮವಾಗಿರಲಿ. ಹಾಗೆಯೇ ದಕ್ಷಿಣದ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ದಕ್ಷಿಣದಲ್ಲಿ ವಾಸಿಸ್ತಕ್ಕಂಥ ಎಲ್ಲಾ ರೀತಿಯ ಜೀವಿಗಳು ಸುಖವಾಗಿರಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ಪಶ್ಚಿಮದೆಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಪಶ್ಚಿಮ ದಿಕ್ಕಿನಲ್ಲಿ ಜೀವಿಸ್ತಕ್ಕಂಥ ಎಲ್ಲಾ ರೀತಿಯ ಜೀವಗಳು ಸುಖವಾಗಿರಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಹಾಗೆ ಉತ್ತರದೆಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಉತ್ತರ ದಿಕ್ಕಿನಲ್ಲಿ ವಾಸವಾಗಿರ್ತಕ್ಕಂಥ ಸಕಲ ಜೀವರಾಶಿಗಳು ಸುಖವಾಗಿರಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಕ್ಷೇಮವಾಗಿರಲಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ನಾಲ್ಕು ದಿಕ್ಕು ನಾಲ್ಕು ಮೂಲೆ ಊರ್ಧ್ವಮುಖ ತಳಮುಖ ಒಟ್ಟಾರೆ ದಶ ದಿಕ್ಕುಗಳಲ್ಲಿ ಜೀವಿಸ್ತಕ್ಕಂಥ ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಜೀವಿಗಳು, ನೀರಿನಲ್ಲಿ ಜೀವಿಸ್ತಕ್ಕಂಥ ಜೀವಿಗಳು, ಗಾಳಿಯಲ್ಲಿರ್ತಕ್ಕಂಥ ಜೀವಿಗಳು, ಒಟ್ಟಾರೆ ಎಲ್ಲಾ ರೀತಿಯ ಜೀವಿಗಳು ಸುಖವಾಗಿರಲಿ, ಸುಖವಾಗಿರಲಿ, ಸುಖವಾಗಿರಲಿ. ಬಂಧುಗಳೇ, ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಪರಿಕಲ್ಪನಾ ಶಕ್ತಿ ಇದೆ. ತಮ್ಮ ಮನಸ್ಸನ್ನು ಇನ್ನೂ ವಿಶಾಲಗೊಳಿಸಿ ಇಡೀ ವಿಶ್ವದ ಪರಿಕಲ್ಪನೆ ತಮ್ಮ ಮನದಲ್ಲಿ ಮೂಡಲಿ. ಗ್ರಹ ತಾರೆ ನಕ್ಷತ್ರಗಳು, ಆಕಾಶಕಾಯಗಳು, ನಕ್ಷತ್ರ ಪುಂಜಗಳು, ವಿಶ್ವದ ಪರಿಕಲ್ಪನೆ ತಮ್ಮ ಮನದಲ್ಲಿ ಬರಲಿ. ತಮ್ಮ ಮನಸ್ಸೇ ವಿಶ್ವವಾಗಲಿ, ವಿಶ್ವವೇ ತಮ್ಮ ಮನಸ್ಸಾಗಲಿ. ಇಡೀ ವಿಶ್ವಕ್ಕೆ ಮಹಾಮೈತ್ರಿಯನ್ನ ವಿತರಿಸಿ ಇಡೀ ವಿಶ್ವದ ಸಕಲ ಜೀವಿಗಳು, ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದ, ಬಹಳ ಹತ್ತಿರದ, ಅತ್ಯಂತ ದೂರದ ಎಲ್ಲಾ ರೀತಿಯ ಜೀವಿಗಳು ಸುಖವಾಗಿರಲಿ. ಸಬ್ಬೆ ಸತ್ತ, ಸಬ್ಬೆ ಪಾಣ, ಸಬ್ಬೆ ಪುಗ್ಗಲ, ಸುಖಿನೋ ಕಿವಿನೋ ಸುಖಿಸುತ್ತಾ ಬಂತು, ಸುಖಿನೋ ಕಿವಿನೋ ಸುಖಿಸುತ್ತಾ ಬಂತು, ಸುಖಿನೋ ಕಿವಿನೋ ಸುಖಿಸುತ್ತಾ ಬಂತು. ಇಡೀ ವಿಶ್ವಕ್ಕೆ ವಿಶ್ವ ಮೈತ್ರಿ ನೀಡಿದಿರಿ. ಮತ್ತೊಮ್ಮೆ ತಮ್ಮ ಮನಸ್ಸನ್ನು ತಾವು ಕುಳಿತಲ್ಲಿ ಕೇಂದ್ರೀಕರಿಸಿ ಈ ಒಂದು ಧಮ್ಮದೀಪ ಕಾರ್ಯಕ್ರಮವನ್ನು ಏರ್ಪಡಿಸಿ
ನಮ್ಮ ಕಾರ್ಯದಲ್ಲಿ ಪಾಲ್ಗೊಂಡು ಸಕಲ ಜೀವರಾಶಿಗಳಿಗೆ ಮಹಾಮಂಗಳ ಮೈತ್ರಿಯನ್ನ ವಿತರಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಆಯುಷ್ಮತಿ ಪ್ರಿಯಾಂಕ ಅವರು, ಆಯುಷ್ಮಾನ್ ನಾಗೇಶ್ ಮೌರ್ಯ ಅವರು ಹಾಗೂ ಅವರ ಮಕ್ಕಳು, ಅವರ ಕುಟುಂಬ ವರ್ಗದ ಸಮಸ್ತ ಬಂಧುಗಳು ಸದಾ ಸುಖವಾಗಿರಲಿ ಅಂತೇಳಿ ಹಾರೈಸಿ ಇದು ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಕಣ್ಣುಗಳನ್ನ ತೆರೆದಿ. ಸಾಧು ಸಾಧು ತಥಾಗತ ಭಗವಾನ್ ಬುದ್ಧನ ನೆನೆಸುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮನಗಳನ್ನು ಸಲ್ಲಿಸುತ್ತಾ, ಪೂಜ್ಯ ಬಂದಿದ್ದೇವರಿಗೆ ವಂದಿಸುತ್ತಾ, ತಾವೆಲ್ಲರಿಗೂ ಬಂದಿರ್ತಂತೆ ಎಲ್ಲರಿಗೂ ನಾಗೇಶ್ವರ ಮೌರ್ಯ ಅವರ ದಮದೀಪ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರಿಗೂ ಉತ್ಥಾನ ಸಂಪಾದ, ದಿನೇ ದಿನೇ ಆರೋಗ್ಯ ಸಂಪತ್ತು, ಅಡಕ್ಕ ಸಂಪಾದ, ರಕ್ಷಣೆ ಮಾಡೋ ಸಂಪತ್ತು, ಸಾಲ ಇಲ್ಲದೆ ಸಂಪತ್ತು, ಸಾಲ ಮಾಡ್ಕೊಂಡು ದುಂದು ವೆಚ್ಚ ಮಾಡೋದಲ್ಲ, ಹಬ್ಬಾರಿ ಜನ ಮಾಡೋದಲ್ಲ, ಮತ್ತು ಗುಡಿ ಗುಂಡಾಕ್ಕೆ ಹೋಗೋದಲ್ಲ. ಸಾಲ ಇಲ್ಲದ ಒಂದು ದೊಡ್ಡ ಸಂಪತ್ತು ಮತ್ತು ಭ್ರಷ್ಟಾಚಾರ ಇಲ್ಲದ ಸಂಪತ್ತು ಯಾರು ಸಿಕ್ಕಲಿ, ಬುದ್ಧ ಧಮ್ಮ ರಕ್ಷಣೆ ತಮ್ಮೆಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ತಾ, ಈ ದಿನ ಇವತ್ತು ದಮದೀಪ ಕಾರ್ಯಕ್ರಮವನ್ನು ನಡೆಸಿ ನಮ್ಮನ್ನು ಕರೆಸ್ಕೊಟ್ಟಿದ್ದಾರೆ ನಾಗೇಶ್ ಶರ್ಮಾ ಅವರವರು. ಅವ್ರಿಗೂ ಸುಖ ಸಂತೋಷ, ಅವ್ರ ಕುಟುಂಬದವ್ರಿಗೆಲ್ಲ ಎಲ್ಲ ಸಕಲ ಸೌಭಾಗ್ಯಗಳು ಸಿಕ್ಕಲಿ ಅಂತ ಹೇಳ್ತಾ, ಬುದ್ಧರ ಕಾಲದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ನಮ್ಮ ಏನೇನೊಂದು ಮಾತುಕೊಂಡಿತ್ತು. ಬುದ್ಧ ಭಗವಾನರು ಅವತ್ತು ನಡೆದು ಧಮ್ಮ ಪ್ರಚಾರ ಮಾಡ್ತಿದ್ರು. ಇವತ್ತು ನಾವು ನರಸೀಪುರದಿಂದ ಬಂದಿದ್ದೇವರು, ನಾನು ನರಸೀಪುರದಿಂದ ಬಂದಿದ್ದೀನಿ. ಇವತ್ತು ಬಸ್ ಇದೆ, ಕಾರ್ ಇದೆ, ವೆಹಿಕಲ್ ಇದೆ, ಮತ್ತು ಏರೋಪ್ಲೇನ್ ಇದೆ. ಅವತ್ತು ಕಷ್ಟ, ಅವತ್ತು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ನಡೆದು ಧಮ್ಮ ಪ್ರಚಾರ ಮಾಡ್ತಿದ್ರು. ಆಗ ವೈದಿಕ ಧರ್ಮ ಇತ್ತು. ವೈದಿಕ ಧರ್ಮದಲ್ಲಿ ಇವ್ರನ್ನ ವಿರೋಧಿಸಿದ ಬ್ರಾಹ್ಮಣ ಪಂಡಿತರಿದ್ದರು. ಆಗ ಅಲ್ಲಿ ವಾಸವ ಶೆಟ್ಟಿ ಅಂತ ಬ್ರಾಹ್ಮಣ ಇವ್ರನ್ನ ಕೆಳಗೆ ತಳ್ಳಬೇಕು ಅಂತ, ಚೇಸ್ಟ್ ಮಾಡಬೇಕು ಅಂತ ಅವನು ಮನಸ್ಸಾಗ್ತಾ ಇರ್ತಾನೆ. ನಾನು ಶ್ರೇಷ್ಠ, ನಾನು 7 ತಲೆಯಿಂದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಆ ಸಾಧ್ಯದಕ್ಕೆ ನಾನು ಬ್ರಾಹ್ಮಣ ಮುಖದಲ್ಲಿ ಹುಟ್ಟಿದ್ದೀನಿ, ನಾವು ಬ್ರಾಹ್ಮಣರು, ಆದರೆ ನಾನೇ ಶ್ರೇಷ್ಠ. ಸಾಧ್ಯದಕ್ಕೆ ನಾನು ವೇದ ಶಾಸ್ತ್ರ ಪುರಾಣ ಮತ್ತು ಅಗ್ನಿ ಪೂಜೆ ಇದೆಲ್ಲ ನನಗೆ ಗೊತ್ತು. ಬಾಬಾ ಸಾಹೇಬ್ ಬುದ್ಧ ಭಗವಾನರಿಗೆ ಇದು ಗೊತ್ತಿಲ್ಲ, ಜನರನ್ನ ಮರಳು ಮಾಡಿ ಮಾಡ್ತಾ ಇದ್ದಾರೆ. ನಾನೇ ಶ್ರೇಷ್ಠ, ಅವ್ರನ್ನ ಸೋಲಿಸ್ತೀನಿ ವಾದದಲ್ಲಿ ಅಂತ ತನ್ನ ಹಿಂಬಾಲಕರು ಕರ್ಕ ಬರ್ತಾ ಇರ್ತಾನೆ. ಆಗ ಭಗವಾನರು ಅಚುರಾವತಿ ನದಿ ದಡದಲ್ಲಿ ಇರ್ತಾರೆ. ಆಗ ವಾಸವ ಶೆಟ್ಟಿ ಬ್ರಾಹ್ಮಣ ತನ್ನ ಹಿಂಬಾಲಕರು ಕರ್ಕೊಬಂದು ಆ ಭಗವಾನರು ತನಗೆ ಬಂದು ಅವ್ರ ಕೈ ಮುಗಿದು ಒಂದು ಕಡೆ ಕೂತ್ಕೊತಾನೆ. ಆಗ ಕೂತ್ಕೊಂಡು ಹೇಳ್ತಾನೆ, ಭಗವಾನ್ರೇ, ನಿಮಗಿಂತ ನಾನೇ ಶ್ರೇಷ್ಠ, ವೇದಶಾಸ್ತ್ರ ನನಗೆ ಗೊತ್ತು, ಶಾಸ್ತ್ರ ಪುರಾಣ ಎಲ್ಲ ನನಗೆ ಗೊತ್ತು. ಸಾಧ್ಯದಕ್ಕೆ ನಾನು 7 ತಲೆಮಾರಿನಿಂದ ನಾನು ಬ್ರಾಹ್ಮಣ ತಂದೆ ತಾಯಿಗಳು ಹುಟ್ಟಿದ್ದೀನಿ, ಆದ್ದರಿಂದ ನಾವೇ ಶ್ರೇಷ್ಠ, ನೀವು ಕಮ್ಮಿ, ಅಂದರೆ ಕೆಳ ಜಾತಿಯಲ್ಲಿ ಹುಟ್ಟಿರೋರು ನೀವು. ಸಾಧ್ಯದಕ್ಕೆ ನಾನು ಅಗ್ನಿ ಪೂಜೆ ಮಾಡ್ತೀನಿ, ಅಗ್ನಿ ಪೂಜೆ ಮಾಡಿ ನಾನು ಪೂಜೆ ಹಾಕಿದಂಥ ಆಯುಷು ಮತ್ತು ಎಲ್ಲ ಚಿನ್ನ ಎಲ್ಲ ವಜ್ರ ವೈಡೂರ್ಯನೆಲ್ಲ ಹಾಕಿ ಪೂಜೆ ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರು ಪ್ರತ್ಯಕ್ಷವಾಯ್ತಾರ. ಅವರು ನಮ್ಮ ಕೆಲಸ ಮಾಡಿಕೊಡ್ತಾರ, ನಮಗೆ ಸುಖ ಶಾಂತಿನೆಲ್ಲ ಕೊಡ್ತಾರ. ಆದ್ದರಿಂದ ನಾವೇ ಶ್ರೇಷ್ಠ, ಆ ಕೆಲಸ ನೀವು ಮಾಡಕ್ಕೆ ಬರಲ್ಲ, ಅದಕ್ಕೇನು ಹೇಳಿರಿ ನೀವು ಅಂತ ಕೇಳಿದಾಗ ಬುದ್ಧ ಭಗವಾನರು, ಪಂಡಿತ ನೀನು ಹೇಳೋದು ಸತ್ಯವಾದ್ರೆ ಈಗ ಅಗ್ನಿ ಪೂಜೆ ಸ್ಟಾರ್ಟ್ ಮಾಡು, ಅದಕ್ಕೇನು ಬೆಲೆ ಬಾಳೋ ವಸ್ತುನೆಲ್ಲ ಹಾಕು, ಅಗ್ನಿ ಪೂಜೆ ಮಾಡು. ಈಗ ಚಿರಾವತಿ ನದಿ ವೇಗವಾಗಿ ಹರಿತಾ ಇದೆ, ನಾನು ಆಚೆ ದಡ್ಕೋಬೇಕು, ನಾನು ಈಜೋಗಕ್ಕಾಗಲ್ಲ, ನೀನಿಲ್ಲಿ ಪೂಜೆ ಮಾಡಿ ಆ ದಡನ ಈಜ ದಡಕ್ಕೆ ಕರಿ, ಆಗ ನಿನ್ನ ಸತ್ವ ಸರಿ ಅಂತ ನಾನು ಒಪ್ಕೊತೀನಿ. ಸಾಧ್ಯದಕ್ಕೆ ಈ ಹಿಂದೆ ಇಷ್ಟು ವರ್ಷ ನೀವು ಅಗ್ನಿ ಪೂಜೆ ಮಾಡಿದಾರಲ್ಲ, ಯಾರು ಬಂದು ನಿಮಗೆ ಸಲಹೆ ಸಹಕಾರ ಕೊಟ್ಟಿದಾರ, ನಿಮ್ಗೆ ಏನಾದ್ರು ವಿಷಯ ತಿಳಿಸಿದಾರ, ಪ್ರತ್ಯಕ್ಷವಾಗಿದಾರ, ನಿಮಗೆ ಬೆಂಬಲವಾಗಿ ನಿಂತಿದಾರ ಅಂತ ಕೇಳ್ತಾರೆ.
ಬುದ್ಧ ಭಗವಾನ್. ಆಗ ಅವನಿಗೆ ನಡ್ಕ ಬತ್ತ, ಇನ್ನು ವಿಧಿ ಇಲ್ಲದೆ ಅಗ್ನಿ ಪೂಜೆ ಮಾಡ್ತಾನೆ. ಇವನು 3 ಗಂಟೆ 4 ಗಂಟೆ ಅಗ್ನಿ ಪೂಜೆ ಮಾಡ್ತಾನೆ. ಆ ದಡ ಈ ದಡಕ್ಕೆ ಬರೋಕ್ಕಾಗಲ್ವಲ್ಲ. ಆ ಅಚಿರವತಿ ಸರಿ ನಿಧಾನವಾಗಿ ಅದು ಪ್ರಕೃತಿ ಹರಿತಾ ಇರುತ್ತೆ. ಆಗ ಇವನಿಗೆ ಏನು ವಾಸವಶೆಟ್ಟಿ ಬ್ರಾಹ್ಮಣ ತನಗೆ ಅರಿವಾಯ್ತ, ನಾವು ಮಾಡ್ತಿದ್ದದೆಲ್ಲ ಮೌಢ್ಯ, ಜನಗಳನ್ನ ದಿಕ್ತಕ್ಕ ಕೆಲಸ ಮಾಡ್ತಾ ಇರೋದು ಹೇಳಿ ಬುದ್ಧ ಭಗವಂತರ ಕಾಲ ಕೈ ಮುಗಿದು ಬುದ್ಧ ಧರ್ಮ ನಾವು ಒಪ್ಕೋತಾರೆ. ಅದರಿಂದ ನೀವೆಲ್ಲ ನಮ್ಮ ಆಚರಣೆಗಳಿಂದ ನಾವು ಬಡವರಾಗ್ತಿದ್ದೀವಿ. ಆಚರಣೆಗಳನ್ನ ಇನ್ನಾದ್ರೂ ಬಿಟ್ಬಿಡ್ಬೇಕು. ಆವತ್ತಿನ ಕಾಲದಲ್ಲಿ ಬುದ್ಧ ಭಗವಂತರು ಇದು ಮುಖ್ಯ ಕಲ್ಪನೆ ಕುತಂತ್ರ ನೀವೆಲ್ಲ ಬೇಕಾದಷ್ಟು ಜನ ನಾವೇ ಹೋಯ್ತಿದ್ದವರು. ನಮ್ಮ ಪೂರ್ವಿಕರೇ ಗುಡಿ ಗುಂಡಾಕ್ ಹೋಗಿ ಬುತ್ತಿ ಕಟ್ಕೊ ಹೋಗ್ತಿದ್ದವರು. ಆ ಕಾಲದಿಂದ ಹೋಯ್ತಾ ಇದ್ರು. ಯಾರು IAS IPS ಡಾಕ್ಟ್ರ್ ಯಾರು ಆಗಲಿಲ್ಲ. ಯಾರು MP ಆಗಿದ್ರ, MLA ಆಗಿದ್ರ, ಇಂಥ ಮನೆ ಕಟ್ಕೊಳಕ್ಕಾಗಿತ್ತ? ನಿಮ್ಮ ಮನೆ ಮುಂದೆ ಕಾರು ಬಂಗ್ಲೆ ಇವೆಲ್ಲ ಬರ್ಬೇಕಾರ ಬಾಬಾ ಸಾಹೇಬ್ ಸಂವಿಧಾನದಿಂದ. ಆದ್ದರಿಂದ ಈ ಮಾರ್ಗನ ನಾವು ಒಪ್ಕೊಂಡು ನೀವು ಬಂದಿರತಕ್ಕಂಥ ನಿಮ್ಮ ಸಹೋದರರು ನೀವೆಲ್ಲ ಅತಿಥಿಗಳು ಗಣ್ಯರು ಬುದ್ಧ ಮಾರ್ಗ ಅಂಬೇಡ್ಕರ್ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು. ಈ ಮಾರ್ಗನ ನಾವು ಮುಂದುವರಿಸಬೇಕು ಅಂತ ಹೇಳ್ತಾ ನಾನು ನನ್ನ ಅಷ್ಟು ದೂರದಿಂದ ಕರೆಸಿ ಧಮ್ಮ ಬೋಧನೆಗೆ ಅವಕಾಶ ಕೊಟ್ಟಂತ ಸಾಹೇಬ್ರಿಗೆ ವಂದಿಸಿ ನಾನು ಮಾತು ನಮೋ ತಸ್ಸ ಭಗವತೋ ಮಾಸ ಬುದ್ಧಸ್ಸ ಮಹಾಕಾರುಡಿ ತಥಾಗತ ಭಗವಾನ್ ಗೌತಮ ಬುದ್ಧ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರು ಮಹಾಮಾನವಾದಿಗಳಿಗೆ ಅತಿವಾರ ವಂದನೆಯನ್ನು ಸಲ್ಲಿಸ್ತಾ ಪೂಜನೀಯ ಬಂತೇಜಿಯವರಿಗೆ ವಂದಿಸ್ತಾ ಬಂಧುಗಳೇ 2017ರಲ್ಲಿ ಮನೆ ಗೃಹ ಪ್ರವೇಶ ಆದಾಗಿನಿಂದ ಈ ಭಾಗದಲ್ಲಿ ಸ್ವಲ್ಪ ಕಾರ್ಯಕ್ರಮಕ್ಕೆ ಬಂದಾಗಿಲ್ಲ. ಬುದ್ಧ ಪೂರ್ಣಿಮೆ ಆಸ್ಪಾಸ್ನಲ್ಲಿ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಆಗಲಿ ಇವತ್ತು ತಮ್ಮ ದೀಪ ಕಾರ್ಯಕ್ರಮವನ್ನು ಇದು ನಾಗೇಶ್ ಮೌರ್ಯದವರು ಮತ್ತು ಪ್ರಿಯಾಂಕಮ್ಮ ಅವರು ಮನೆಯಲ್ಲಿ ತಮ್ಮ ದೀಪ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತಮ್ಮ ಬಂಧುಗಳನ್ನೆಲ್ಲ ಕರೆದಿದ್ದಾರೆ. ಭಾಳ ಸಂತೋಷ ಏನಂತಂದರೆ ಇವತ್ತು ಇಲ್ಲೂ ಒಂದು ಸಮೂಹ ತಮ್ಮದ ಕಡೆಗೆ ಹೋಗ್ತಿರೋದು ಜನಪರ ವೇದಿಕೆ ಮುಖಾಂತರ ನಿರಂತರವಾಗಿ ಬುದ್ಧ ಮತ್ತು ಆತನ ತಮ್ಮದ ವಿಚಾರವನ್ನು ತಿಳಿಸ್ತಾ. ಯಾಕಂದ್ರೆ ತಥಾಗತರು ಹೇಳಿದ್ದಾರೆ ಸಬ್ಬದಾನ ತಮ್ಮದಾನ ಜಿನಾತಿ, ಎಲ್ಲ ದಾನಗಳಿಂದ ಶ್ರೇಷ್ಠವಾದ ದಾನ ತಮ್ಮದಾನ ಅಂತೇಳಿ. ಏನೇ ಐಶ್ವರ್ಯ ಒಡವೆ ವಸ್ತುಗಳನ್ನ ಕೊಡ್ಬೋದು, ಆದರೆ ಅದು ತನ್ನ ಒಂದು ಪ್ರಕೃತಿ ಕಳ್ಕೊಂಡಾಗ ಅದಕ್ಕೆ ವ್ಯಾಲ್ಯೂನು ಕಡಿಮೆ ಆಗ್ಬೋದು, ಅಥವಾ ಕಳುವಾಗ್ಬೋದು, ನಾಶ ಆಗ್ಬೋದು. ಆದರೆ ಜ್ಞಾನ ಏನು ಧಮ್ಮ ಏನಿದೆ ಅದನ್ನು ಒಂದು ಸಾರಿ ಮನಸ್ಸಿಗೆ ಕೊಟ್ಟಂತೆ ಆದರೆ ಅದು ಯಾವತ್ತೂ ಮುಗಿದಿರ್ತಕ್ಕಂಥ ಅನರ್ಘ್ಯ ರತ್ನ. ಅದಕ್ಕೆ ಬುದ್ಧ ರತ್ನ, ಧಮ್ಮರತ್ನ, ಸಂಘರತ್ನ ಅಂತೇಳಿ. ಆ ಒಂದು ಬುದ್ಧ ಧಮ್ಮ ಸಂಘವನ್ನು ತಕೊಂಡು ಹೋಗ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಅವ್ರ ನೌಕರಿಲಿದ್ರು ಸಹ, ಯಾಕಂದ್ರೆ ತುಂಬ ಜನ ನೌಕರಿಲಿಲ್ಲದೆ ಇದ್ರು ಭಾಳ ಫ್ರೀ ಆಗಿದ್ರು ತುಂಬ ಬ್ಯುಸಿ ಇರ್ತಾರೆ. ತುಂಬ ಬ್ಯುಸಿ ಶರೀರು, ಬ್ಯಾಂಕ್ ಕೆಲಸ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಮಾತಾಡ್ತಿರ್ತೀನಿ ಎಷ್ಟು ಒತ್ತಡ ಶೆಡ್ಯೂಲ್ ಅಂತಂದರೆ ಅವಾಗ ಆಗಲ್ಲ, ಸಾಧ್ಯ ಇಲ್ಲ. ಆದರೂ ಆ ಸಾಧ್ಯವಿಲ್ಲದನ್ನು ಸಾಧ್ಯ ಮಾಡ್ಕೊಂಡಿದ್ದಾರೆ. ಸಾಧ್ಯ ಮಾಡ್ಕೊಂಡು ಆ ಕೆಲಸದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಿಯಾಂಕಾ ಅವರು ಧನ್ಯವಾದ ಹೇಳ್ತೀನಿ, ಅದಕ್ಕೆ ಅವ್ರು ಸ್ಪಂದಿಸಿ ಮಾಡೋ ರೀತಿಯಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದ್ರೆ ನಾನು ತುಂಬಾ ಸಂದರ್ಭಗಳಲ್ಲಿ ಯಶೋಧರೆ ಏನಾದರೂ ಬುದ್ಧರನ್ನ ತಡೆದಿದ್ರೆ ತಥಾಗತರು ಗೌತಮ ತಥಾಗತರಾಗ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ರಮಾಬಾಯಿ ಅವರು ಬಾಬಾ ಸಾಹೇಬ್ ಸಾಥ್ ಕೊಡಲಿಲ್ಲ ಅಂತಂದ್ರೆ ಇವತ್ತು ಅನರ್ಘ್ಯ ರತ್ನವಾಗಿ ಬಾಬಾ ಸಾಹೇಬ್ ಜೊತೆ ಉಳ್ಕತ್ತಿಲ್ಲ. ಆ ತ್ಯಾಗಮಯಿ ತಾಯಿ ರಮಾಬಾಯಿ ನಮ್ಮ ಮನೆಗಳಲ್ಲಿ ಮಹಿಳೆಯರು ಬದಲಾವಣೆ ಆಗದ ಹೊರತು ಪುರುಷರು ಏನೇ ಕಷ್ಟಪಟ್ಟರು ಏನೇ ಶ್ರಮಪಟ್ಟರು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಮಹಿಳೆಯರು ಸ್ಪಂದಿಸಿದಾಗ, ಯಾಕಂದ್ರೆ ನನ್ನ ಗುರುಗಳು ಮಗಕ್ಕಿಂತ ಬಂದು ಹೇಳ್ತಿರ್ತಾರೆ, ಮನೆ ನಿಂತಿರುವುದು ಮಣ್ಣಿನ ಮೇಲಲ್ಲ ಹೆಣ್ಣಿನ ಮೇಲೆ ಅಂದ್ರೆ ಮನೆ ಸಂಪೂರ್ಣವಾಗಿ ಅವ್ರ ಮೇಲೆ ನಿರ್ಭರ ಆಗಿರೋದ್ರಿಂದ ಇಷ್ಟು ಸಂಪೂರ್ಣವಾದ ಒಂದು ಬದಲಾವಣೆ ಇವತ್ತು ಬುದ್ಧ ವಂದನೆ ಮಾಡಿ ನಮ್ಮ ದೀಪ ಕಾರ್ಯಕ್ರಮ ಏರ್ಪಡಿಸಿ ಎಲ್ಲಕ್ಕಿಂತ ಮಹಾಪುಣ್ಯದ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬರು ನಾವು ಇಲ್ಲಿ ಕುಳಿತಕ್ಕಂಥವ್ರು ಇರ್ಬೋದು, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಬಾಬಾ ಸಾಹೇಬ್ ಋಣದ ಮಕ್ಕಳು. ನಾವು ಮೊದ್ಲು ಏನ್ ಮಾಡ್ತಿದ್ವಿ, ಸೀಮಿತವ ಸೇರ್ಕೊಂಡು ಋಣ ಬಿದ್ದೆ ಅಂತ ಹೇಳ್ತೀವಿ. ಅದು 130 ಕೋಟಿ ಜನರ ಮೇಲೂ ಆ ಋಣ ಇದೆ. ಯಾಕಂದ್ರೆ 130 ಕೋಟಿ ಜನರನ್ನು ಸರ್ವಸಮಾನವಾಗಿ ಕಂಡು ಸರ್ವರು ಸುಖಮಯ ಜೀವನವನ್ನ ನಡೆಸಲಿ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಮಹಾಮಾನವತ ಸಂವಿಧಾನವನ್ನ ಬಾಬಾ ಸಾಹೇಬರು ನೀಡಿದ್ದಾರೆ. ಅದರಿಂದ ಆ ಋಣ ಎಲ್ಲರ ಮೇಲೆ ಇದೆ. ಆ ಋಣವನ್ನ ತೀರಿಸ್ಕೊಳ್ಳಿಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಧಮ್ಮ ಮಾರ್ಗ. ಆ ಧಮ್ಮವನ್ನು ಒಪ್ಕೊಳ್ಳೋದ್ರಿಂದ ನೋಡಿ ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರಂದ್ರೆ, ಆ ಧಮ್ಮವನ್ನು ಒಪ್ಕೊಳ್ಳೋದ್ರಲ್ಲೂ ಆ ವ್ಯಕ್ತಿ ಉಳಿದಿದೆ. ಅಂದ್ರೆ ಅವ್ರು ಹೇಳಿರ್ತಕ್ಕಂಥದನ್ನ ಒಪ್ಕೊಂಡು ಸಾಗೋದ್ರಲ್ಲೂ ವ್ಯಕ್ತಿಯ ಒಳಿತಿದೆ. ಅವನು ಸುಖ ಶಾಂತಿ ನೆಮ್ಮದಿಯಿಂದಿರಲಿ, ಒಂದು ಚೌಕಟ್ಟಲ್ಲಿ ಒಂದು ಪ್ರೇಮ ಇರಲಿ, ಅದರೊಳಗಡೆ ಸಾಗಲಿ ಅಂತೇಳಿ. ಯಾಕಂದ್ರೆ ಈ ಮನಸ್ಸು ಹುಚ್ಚು ಕುದುರೆಗಿಂತೂ ಕೆಟ್ಟದು, ಒಂದು ಮದಗಜಕ್ಕಿಂತನೂ ಕೆಟ್ಟದು.
ಎಷ್ಟು ಕೆಟ್ಟದು ಅಂತಂದ್ರೆ ಒಂದು ಆನೆಗೆ ಮತ್ತೆ ಬಂದ್ರೆ ಇಡೀ ಕಾಡನ್ನೇ ನಾಶ ಮಾಡುತ್ತೆ. ಕುದುರೆಗೆ ಮತ್ತೆ ಬಂದ್ರೆ ಹುಚ್ಚಿಡಿದ್ರೆ ಅದೆಲ್ಲಿ ಹೋಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಬಟ್ ಅದಕ್ಕೊಂದು ತರಬೇತಿ ಇದ್ದು ಅದಕ್ಕೊಂದು ಸಂಸ್ಕಾರ ಮಾಡಿದಾಗ ಅದಕ್ಕಿಂತ ಉಪಯೋಗ ಇರತಕ್ಕಂತ ಪ್ರಾಣಿ ಬೇರೊಂದಿಲ್ಲ. ಒಂದು ಆನೆಯನ್ನು ಟ್ರೈನ್ ಅಪ್ ಮಾಡೋದೇ ಆದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಿಸ್ಬೋದು. ಒಂದು ಕುದುರೆನ ಟ್ರೈನ್ ಅಪ್ ಮಾಡಿದ್ರೆ ಏನೆಲ್ಲ ರೀತಿಯಲ್ಲಿ ಉಪಯೋಗಿಸ್ಬೋದು. ಆ ರೀತಿ ಮನಸ್ಸನ್ನ ಹದಗೊಳಿಸ್ತಕ್ಕಂಥ ಒಂದು ಸನ್ಮಾರ್ಗವನ್ನ, ಸದ್ಧಮವನ್ನ, ಸಂಸ್ಕಾರಿತ ಜೀವನವನ್ನ ನಮ್ಗೆ ಧಮ್ಮದ ಮುಖಾಂತರ ಬಾಬಾ ಸಾಹೇಬರು ಹೋಗ್ಕೊಟ್ಟು ಹೋಗಿದ್ದಾರೆ. ಈಗ ನಾವು ಬುದ್ಧರು ಅಂದ ತಕ್ಷಣ ಹೇಳಿದ್ರೆ ಬುದ್ಧ ಹಳ್ಳಿ ಮರ ಕೆಳಗಡೆ ಹೋಗಿ ಕುಂತರು. ಹಳ್ಳಿ ಮರ ಕೆಳಗಡೆ ಕುಂತ ತಕ್ಷಣ ಅವ್ರಿಗೆ ಜ್ಞಾನೋದಯ ಆಯ್ತು. ತುಂಬಾ ಬುಕ್ಗಳಿದ್ರೆ ಜ್ಞಾನೋದಯ ಆಯ್ತು. ಏನ್ ಜ್ಞಾನೋದಯ ಆಯ್ತು? ವೈಶಾಖ ಪೂರ್ಣಿಮೆ ದಿನ ಬುದ್ಧರು ಹುಟ್ಟಿದ್ರು. ವೈಶಾಖ ಪೂರ್ಣಿಮೆ ದಿನ ಜ್ಞಾನೋದಯ ಆಯ್ತು. ವೈಶಾಖ ಪೂರ್ಣಿಮೆ ದಿನನೇ ಪರಿನಿಬ್ಬಾಣವನ್ನ ಹೊಂದಿದ್ರು. ಪರಿನಿಬ್ಬಾಣ ಹೊಂದದ್ದು ಶರೀರ ಮತ್ತೆ ಮನಸ್ಸು ಬೇರೆ ಆಯ್ತು. ಪರಿನಿಬ್ಬಾಣ ಆಯ್ತು. ಮಾತೃಗರ್ಭದಿಂದ ಜನಿಸಿದ್ರು, ಹುಟ್ಟಾಯ್ತು. ಜ್ಞಾನೋದಯ ಆಯ್ತು ಅಂತಲ್ಲ. ಜ್ಞಾನೋದಯ ವಿಶೇಷ ಇರ್ಬೇಕಲ್ಲ. ಯಾಕಂದ್ರೆ ತಥಾಗತರನ್ನ ತುಂಬಾ ಜನ ಏನ್ ಕರೀತಾರೆ, ಅವರ ಪಂಚವರ್ಗೀಯ ಬಿಕ್ಕುಗಳು ಸಹ ಆವುಷ ಅಂತ ಕರೀತಾರೆ, ಸ್ನೇಹಿತರೆ ಅಂತ ಹೇಳಿ. ಇಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆ ಏನ್ಕಂತ ಕರಿಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ಒಂದೆರಡು ಸಂದರ್ಭ ಬರುತ್ತೆ, ಸಂಪ್ರದಾಯವಾದಿ ತಿರುಪತಿ ಗ್ರಂಥಗಳಲ್ಲೂ ಬರುತ್ತೆ. ಆಗ ಮುದ್ರೆ ಹೇಳ್ತಾರೆ, ನಾನು ನನ್ನ ಸ್ನೇಹಿತ ಅಂತ ಕರಿಬೇಡಿ, ನಾನು ನಿಮ್ಮ ಸಮ್ಮುಖರು ಕರಿಬೇಡಿ, ನಾನು ಮಾನವರಲ್ಲಿ ಮಹಾಮಾನವ ಜ್ಞಾನೋದಯ ಹೊಂದಿದ ಅಂತ ಕರೀರಿ. ಆ ಜ್ಞಾನದ ಉದಯ ಹೆಂಗಾಯ್ತು? ಅಲ್ಲಿ ಮಕ್ಕಳಿಗೆ ಕುಂತ್ಕೊಂಡ ತಕ್ಷಣ ಏನಾದ್ರು ಕಾಣದ ಯಾವ್ದೋ ಒಂದು ಶಕ್ತಿ, ಆಗೋಚರ ಶಕ್ತಿ ಅವ್ರ ಒಳಗಡೆ ಬಂತ. ಅವ್ರೊಳಗಡೆ ಬಂದ್ರೆ ಅವ್ರ ಸಂಬುದ್ಧನಾಗಿಲ್ವಲ್ಲ, ಸ್ವಯಂ ಬೋಧಿಯನ್ನು ಪ್ರಾಪ್ತಿ ಮಾಡ್ಕೊಂಡು ಅಂತೇಳಿ ಕರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅರಹಂತರ ಅಂತಂದ್ರೆ ಎಲ್ಲವನ್ನ ತನ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಎಲ್ಲಾ ರೀತಿ ಶತ್ರುಗಳನ್ನ, ತನ್ನ ಆಂತರಿಕ ಶತ್ರುಗಳನ್ನ, ಲೋಭ, ದೋಷ, ಮೋಹವನ್ನ ಸಂಪೂರ್ಣವಾಗಿ ನಾಶಪಡಿಸ್ಕೊಂಡು ಸ್ವಯಂ ಜ್ಞಾನವನ್ನ ಪಡೆದಂಥವ್ರು. ಅವರಲ್ಲಿ ಕುಂತ್ಕೊಂಡ ಸಂದರ್ಭದಲ್ಲಿ 3 ಜಾವಗಳಲ್ಲಿ ಆ ಒಂದು 3 ಜಾವಗಳನ್ನ ಬೈಪರ್ಗೇಟ್ ಮಾಡಿ ನೋಡಿದಾಗ ಕೊನೆಯ ಜಾವದಲ್ಲಿ ಅವ್ರಿಗೆ ಜ್ಞಾನದ ಉದಯ ಆಯ್ತು. ಅದರಿಂದ ಚಕ್ಕುವುದಪ್ಪಾದಿ ವಿಜ್ಜವುದಪ್ಪಾದಿ ನಮ್ಮ ಚಕ್ಕವಾದ ಸುತ್ತಲ್ಲಿ ಹೇಳ್ತಾರೆ. ಅದು ಚಕ್ಷು, ದಿಬ್ಬ ಚಕ್ಕು, ದಿಬ್ಬ ಸೋತ, ಪರಚಿತ್ತ ವಿಜಜ್ಞಾನ, ಆಸವಕ ಜ್ಞಾನ, ಈ 4 ನೆನಪಿಟ್ಕೊಳ್ಳಿ. ದಿಬ್ಬ ಚಕ್ಕು ಅಂದ್ರೆ ಇಲ್ಲಿ ಕುಳಿತು ಕಣ್ಣು ಮುಚ್ಚಿ ಹೇಳ್ತಕ್ಕಂಥದ್ದನ್ನ ಆ ಒಂದು ಇದನ್ನ ಪಡ್ಕೊಂಡ್ರು. ಇಲ್ಲಿ ಕುಳಿತು ದೂರದಲ್ಲಿ ಎಲ್ಲ ಆಗ್ತಕ್ಕಂಥದನ್ನ ಕೇಳಿಸ್ತಕ್ಕಂಥ ಶಕ್ತಿಯನ್ನ ಪಡ್ಕೊಂಡ್ರು. ಇಲ್ಲಿ ಮುಂದ್ಗಡೆ ಕುಂತು ನಾಗೇಶ್ ಬಾಬು ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ತಾವೇ ಅರ್ಥಕೊಳ್ತಕ್ಕಂಥ ರೀತಿಯಲ್ಲಿ ಆ ಒಂದು ಜ್ಞಾನವನ್ನ ಪಡ್ಕೊಂಡ್ರು. ಆಶೋಕ ಜ್ಞಾನ ಅಂದ್ರೆ ಲವಲೇಶದಷ್ಟು ಕ್ಲೇಶ ಇಲ್ಲದ ಒಂದು ಹಂತವನ್ನ ತಲುಪಿದ್ರು. ಯಾಕಂದ್ರೆ ಅರ್ಹತರಿಗೂ ಸಹ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಡೀಪ್ ರೂಟೆಡ್ ಆಸವ ಅಂತಕ್ಕಂತಿರುತ್ತಂತೆ. ಕುಶಲ ಅಂತ ಹೇಳ್ತೀವಿ. ಕುಶಲ ಎಲ್ಲವೂ ಹೊರಟೋದ್ರು ಆ ಒಂದು ಕೊನೆ ಆಸವ ಅಂತಂದ್ರೆ ಒಂದು ಚೂರು. ಯಾಕಂದ್ರೆ ಒಂದು ಪಿಂಡೋಲ ಬಾರದ ಜನ ಸನ್ನಿವೇಶವನ್ನು ನೋಡಿದಾಗ ಅವ್ರ ಅರ್ಹತರಾಗಿದ್ರು ಪ್ರತಿಯೊಬ್ಬನು ವಸಲ ಅಂತ ಕರೀತಿರ್ತಾನೆ. ಅದ್ರ ಕೀಳ್ಜಾತನೆ ಅಂತ. ನಾನ್ ಬ್ರಾಹ್ಮಣನಾಗಿದ್ದೆ, ನಾನ್ ಮೇಲ್ಜಾತಿ ಆಗಿದ್ದೆ, ಇವರೆಲ್ಲ ಕೀಳ್ಜಾತ ಅಂತ. ಅವ್ನಿಗೇನದ ಅರ್ಹಂತ ಅಂತ, ನಮ್ಮ ಅರ್ಹತನ್ನು ಪಾಯದಲ್ಲಿ ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣ ಅಂತಂದ್ರೆ ಅರ್ಹಂತ ಅಂತೇಳಿ. ನಾನು ಈಗ ಬರಾತ್ನಾಗಿದ್ದೀನಿ, ಈಗ ನಾನು ಮತ್ತೆ ಬ್ರಾಹ್ಮಣ. ಇವ್ರೆಲ್ಲ ಆಗಿಲ್ವಲ್ಲ. ಆ ಕಡೆ ತಕೊಂಡ್ರು ನಾನೇ ಶ್ರೇಷ್ಠ, ಈ ಕಡೆ ತಕೊಂಡ್ರು ನಾನೇ ಶ್ರೇಷ್ಠ, ಇನ್ನು ಉಳಿದ್ರೆ ನನ್ನ ಕನಿಷ್ಠ ಅಂತೇಳಿ ವಸಲು ಅಂತ ಹೇಳಿ ಕರೀತಾರೆ. ಅದನ್ನ ಬುದ್ಧರು ಹೇಳ್ತಾರೆ, ಅನ್ಲೆಸ್ ಸಂಬೋಧಿ ಪ್ರಾಪ್ತಿ ಆಗೋದು ಹೊರತು ಆ ಒಂದು ಕ್ಲೇಶ ಆಸವ ಹೋಗಿರಲ್ಲ. ಯಾಕೆ ಬುದ್ಧರನ್ನ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತ ಹೇಳ್ತೇವೆ ಅಂದ್ರೆ, ಯಾಕಪ್ಪ ಬಾಬಾ ಸಾಹೇಬ್ ಅಷ್ಟೊಂದು ಮಹಾಜ್ಞಾನಿ, ಅವ್ರ ಲೋಕ ಶರಣಾದ್ರು ಅಂತಂದ್ರೆ ಅವ್ರಿಗೆ ಪಡ್ಕೊಂಡಂತ ಜ್ಞಾನ ಎಲ್ಲವನ್ನ, ಸರ್ವಶ್ರೇಷ್ಠವಾದ ಜ್ಞಾನವನ್ನ ಪಡ್ಕೊಂಡಿದ್ರು. ಲವಲೇಶದಷ್ಟು ಒಂದು ಕಿಂಚಿತ್ತು ಕಲ್ಮಶ ಅಂತಕ್ಕಂಥವ್ರ ಒಳಗಡೆ ಇರ್ಲಿಲ್ಲ.